ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತೀರಿ ಅಷ್ಟೇ ಸಾಕು. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ಆ ದೇವ್ರು ನೋಡಿಲ್ಲ, ಈ ದೇವ್ರು ನೋಡಿಲ್ಲ, ತಲೆನೇ ಕೆಡಿಸ್ಕೊಂಡ್ಬಾರ್ದು. ನೀವು ಮನೆಯಲ್ಲಿ ಬೆಳಿಗ್ಗೆ ಎದ್ದು ತಂದೆ ತಾಯಿ ಫೋಟೋ ನಮಸ್ಕಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕಾಲೇಜಿಗೆ ಬರ್ತಾ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ಬರ್ರಿ. ಅದೇ ನಿಮಗೆ ಪಾಸಿಟಿವ್ ವೈಬ್ಸ್. VIP ವಿದ್ಯಾಸಂಸ್ಥೆ ನಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡ್ತಾರೆ. ಇಲ್ಲಿ ಓದುವ ಮಕ್ಕಳಿಗೆ ಎಲ್ಲಾ ತರದ ಚಟುವಟಿಕೆಗಳು, ಉದಾಹರಣೆಗೆ ಅವರಿಗೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದ್ರ ಜೊತೆಗೆ ಎಕ್ಸಿಬಿಷನ್ಸ್, ಡಿಬೇಟು, ಈ ತರದಲ್ಲಿ ಬರೇ ಪಾಠವನ್ನು ಬಿಟ್ಟು ಬೇರೆ ಚಟುವಟಿಕೆಗಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹವನ್ನ ನೀಡ್ತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ತುಂಬಾ ಜನ ಆಗಿದ್ದಾರೆ, ಫೇಕ್ ಅಕೌಂಟ್ ಯೂಸ್ ಮಾಡಿ ಯಾರ್ಯಾರನ್ನ ಪ್ರ್ಯಾಂಕ್ ಮಾಡ್ತಾರೆ, ಅವ್ರನ್ನ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ. ಇಟ್ಸ್ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಟೈಮ್ನ ನಿಮ್ಮ ಇಂಟರ್ನೆಟ್ನ ಒಳ್ಳೆ ಯೂಸ್ಗೆ ಯೂಸ್ ಮಾಡಿ. ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಗುರು ಇರೋನ್ನ ಒಂದು ಯಾವಾಗಲೂ ಅನ್ಕೋತೀನಿ, ಎಲ್ಲ ಕಾಲೇಜಲ್ಲಿ ಹೋದಾಗ ಗುರುನ ಯಾವಾಗಲೂ ಒಂದು ಸ್ವಲ್ಪ ಮಾತಾಡೋದು ಅದಾದ್ರೆ ಇರುತ್ತೆ. ಅವ್ರಿಗೆ ಮರ್ಯಾದೆ ಕೊಡಿ. ಗುರು ಅಂದ್ರೆ ಒಂದು ಗುರಿನ ತಲುಪಕ್ಕೆ ರೂವಾರಿ. ನೀವೇನೇ ಮಾಡಿ ಹಳ್ಳ ಬೀಳೋದಕ್ಕೂ ಕೈ ತೋರಿಸೋದೆಲ್ಲ ಗುರುನೇ ಇರ್ತಾರೆ. ದಯವಿಟ್ಟು ಗುರುಗೆ ರೆಸ್ಪೆಕ್ಟ್ ಮಾಡಿ. ಅದೊಂದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಅದು ನಮ್ಮ ಜೀವನದಲ್ಲಿ ನಮ್ಮನ್ನೇ ಎಡೋದಕ್ಕೆ ಬಿಡೋದಿಲ್ಲ, ಹಾಗೆ ಸಂಸ್ಕಾರ ಸಿಕ್ಕಿದ್ರೆ ಕೆಡೋದಕ್ಕೆ ಬಿಡೋದಿಲ್ಲ.